ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ಸ್ವೀಟ್ ರೆಸಿಪಿ ಬೇಸನ್ ಮಲೈ ಪೇಡ. ಯಾವ ರೀತಿಯಾಗಿ ಮಾಡೋದು, ಮೃದುವಾಗಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗುವಂಥ ಈ ಪೇಡನ ಟಿಪ್ಸು ಟ್ರಿಕ್ಸು ಸರಿಯಾದ ಅಳತೆ ಪ್ರಮಾಣದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾರು ಬೇಕಾದರೂ ನೀವು ಈಸಿಯಾಗಿ ಮಾಡ್ಕೋಬಹುದು. 5 ನಿಮಿಷದಲ್ಲಿ ರೆಡಿ ಆಗುವಂಥ ಈ ಸ್ವೀಟನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 3/4 ಕಪ್ಪಿನಷ್ಟು ತುಪ್ಪನ ಹಾಕ್ಕೊಂಡು, ತುಪ್ಪ ಬಿಸಿ ಆದ ನಂತರ 2 ಕಪ್ಪಿನಷ್ಟು ಬೇಸನನ್ನು ಹಾಕ್ಕೊಂಡೆ. ಈ 2 ಕಪ್ ಬೇಸನಿಗೆ 3/4 ಕಪ್ ತುಪ್ಪ ಪರ್ಫೆಕ್ಟ್ ಆಗಿರುವಂಥ ಅಳತೆ ಬಂಧುಗಳೇ. ಈಗ ನೋಡ್ರಿ, ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ. ಈ ಪ್ರೊಸೀಜರ್ ಮುಗಿಯೋವರೆಗೂ ನಮಗೆ ಫ್ಲೇಮು ಲೋನಲ್ಲೇ ಇರಬೇಕು. ಈಗ ಮಿಕ್ಸ್ ಮಾಡಬೇಕಾದ್ರೆ ನೋಡ್ರಿ, ನಿಮಗೆ ತುಪ್ಪ ಕಡಿಮೆ ಅನಿಸ್ಬಹುದು, ಆದರೆ ಕಡಿಮೆ ಆಗಲ್ಲ, ಪರ್ಫೆಕ್ಟ್ ಆಗುತ್ತೆ. ಇದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಈ ಹಿಟ್ಟು ಕೂಡ ಲಿಕ್ವಿಡ್ ಆಗುತ್ತೆ. ಇದು ನೋಡ್ರಿ, ನಾವು ಕರೆಕ್ಟ್ ಆಗಿರುವಂಥ ಮೆಜರ್ಮೆಂಟ್ಲೆ ನೀವು ಕೂಡ ರೆಡಿ ಮಾಡ್ಕೊಳ್ಳಿ ಬಂಧುಗಳೇ. ಈ ನಾವು ಕರೆಕ್ಟ್ ಟಿಪ್ಸ್ ಟ್ರಿಕ್ಸನ್ನು ಕರೆಕ್ಟಾಗಿ ನಾವು ಸರಿಯಾದ ಅಳತೆ ಪ್ರಮಾಣದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಪ್ರಮಾಣದಲ್ಲಿ ನೀವು ಕೂಡ ಮಾಡಿದರೆ ಬ್ಯಾಚುಲರ್ಸು ಬಿಗಿನರ್ಸು ಏನು ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ಪರ್ಫೆಕ್ಟಾಗಿ ಪೇಡನ ನೀವು ರೆಡಿ ಮಾಡ್ಕೋಬಹುದು. ಯಾರಾದರೂ ಗೆಸ್ಟ್ ಬಂದರು ಅಂದರೆ 5 ನಿಮಿಷದಲ್ಲಿ ಚಟಾಪಟ್ ಅಂತ ನಾವು ರೆಡಿ ಮಾಡ್ಕೋಬಹುದು. ಇವಾಗ ನೋಡ್ರಿ, ನಾ ಮೊದಲೇ ಹೇಳಿದಾಗೆ ನಮ್ಮ ಹಿಟ್ಟು ಲಿಕ್ವಿಡ್ ಆಯಿತು ಮತ್ತು ಕಲರ್ ಕೂಡ ಚೇಂಜ್ ಆಯಿತು. ಈ ಟೈಮ್ನಲ್ಲಿ ನಾವು ಒಂದು ಅರ್ಧ ಕಪ್ಪಿನಷ್ಟು ಕೆನೆಯನ್ನು ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬಂಧುಗಳು, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ನಾವು 1 ದಿವಸದ ಕೆನೆಯನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕೆನೆ ಗಟ್ಟಿಗಿರುತ್ತಲ್ವಾ, ಇವಾಗ ಹಾಕಿದಾಗ ಪಿಸರಾಗಿ ಜಲ್ದಿನೇ ಮಿಕ್ಸ್ ಆಗಲ್ಲ ಅಂದ್ಕೊಂಡು ನಾನು ಮೆಲ್ಟ್ ಮಾಡಿ ಅದನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಾಗಲಿಕ್ಕೆ ಜಲ್ದಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು. ಇವಾಗ ನೋಡ್ರಿ, ಚೆನ್ನಾಗಿ ನಮಗೂ ಮಿಕ್ಸ್ ಆಗ್ತಾ ಇದೆ. ಈಗ ನೋಡ್ರಿ, ಈಗ ನಾವು ಹಾಕಿರುವಂಥ ಕೆನೆ ಮತ್ತು ಹಿಟ್ಟು, ನಮ್ಮ ತುಪ್ಪ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಯಿತು. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ರಿ, 1/4 ಸ್ಪೂನ್ನಷ್ಟು ಏಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೀನಿ. ನಾನಿದು ಏಲಕ್ಕಿಯನ್ನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಅದೇ ಪ್ಯಾನಿನ ಜಳಕ್ಕೆ ಏನಾಗುತ್ತೆ, ಚೆನ್ನಾಗಿ ನಮಗೆ ಮಿಕ್ಸ್ ಆಗುತ್ತೆ. ನೋಡ್ರಿ, ಹೀಗೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ, ನಮ್ಗೆ ಇದು ನೋಡುವಾಗ ಉದುರಾಗುತ್ತೆ ನೋಡಿ ಬಂಧುಗಳು. ಹೀಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡ್ಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ಬಂಧುಗಳೇ. ಗ್ಯಾಸ್ ಆಫ್ ಇದೆ ಬಂಧುಗಳೇ. ಇದು ಗ್ಯಾಸನ್ನು ಆನ್ನಲ್ಲಿಟ್ಟು ಮಾಡಬೇಡಿ. ನಾವು ಕೆನೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು 30 ಸೆಕೆಂಡಿಗೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಅದೇ ಬಿಸಿ ಜಳಕ್ಕೆ, ದಪ್ಪ ತಳದ ಪಾತ್ರೆ ಇರೋದ್ರಿಂದ ಅದೇ ಜಳಕ್ಕೆ ನಮಗೆ ಚೆನ್ನಾಗಿದ್ದು ಮಿಕ್ಸ್ ಆಗುತ್ತೆ. ನೋಡ್ರಿ, ಇವಾಗ ಪರ್ಫೆಕ್ಟ್ ಆಯಿತು. ತಣ್ಣಗಾಗ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದೇ ಪಾತ್ರೆಯಲ್ಲೇ ಬಿಡ್ಬೋದು, ಆದರೆ ಬೇಗನೆ ತಣ್ಣಗಾಗಲ್ಲ. ಹಾಗಾಗಿ ನಾವು ಬೇರೆ ಪಾತ್ರೆಯಲ್ಲಿ ಹಾಕೊಂಡ್ರೆ ಬೇಗನೆ ತಣ್ಣಗಾಗತ್ತಂತ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡ್ರಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಕೈ ಹಾಕಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾವು ತಣ್ಣಗಾದ ನಂತರ ಇದರಲ್ಲಿ 1 ಕಪ್ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು, ಪೌಡ್ರ್ ಮಾಡ್ಕೊಂಡಿರುವಂಥ ಸಕ್ಕರೆಯನ್ನು ಕಪ್ಪಿಗಳತಿ ಮಾಡಿಕೊಂಡು 1 ಕಪ್ ಸಕ್ಕರೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಕೇಳಿ ಬಂಧುಗಳೇ. 3/4 ಕಪ್ಪಿನಷ್ಟು ತುಪ್ಪ, 2 ಕಪ್ಪು ಬೇಸನ್ನು, 1 ಕಪ್ ಪುಡಿ ಸಕ್ಕರೆ. ಇಷ್ಟು ಬಂಧುಗಳೇ, ಇಷ್ಟಿದ್ರೆ ಸಾಕು, ನಮಗೆ ಪರ್ಫೆಕ್ಟ್ ಆಗಿರುವಂಥ ಪೇಡ ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ ಬಂಧುಗಳೇ. ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಡಿ. ಇವಾಗ ನೋಡ್ರಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಯಿತು. ಚಲೋ ಹೊತ್ನಾಗ ನಾದ್ರಿ. ಅವಾಗ ನಮ್ಮ ಸಕ್ಕರೆ, ಹಿಟ್ಟು, ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡ್ರಿ, ಇವಾಗ ನೋಡ್ರಿ, ನಮ್ಮ ಪೇಡೆ ಕಟ್ಟು ಹದಕ್ಕೆ ಬಂತು. ಇವಾಗ ಈಗ ನಿಮಗೆ ಯಾವ ಗಾತ್ರದಲ್ಲಿ ಬೇಕು, ಎಷ್ಟು ಸೈಜ್ ಬೇಕು ಅನ್ನೋದು ನೋಡಿಕೊಂಡು ಉಂಡೆಯನ್ನು ಮಾಡಿಕೊಂಡು ನೀವು ಪೇಡ ಯಾವ ರೀತಿ ಕಟ್ತಿರಲ್ವ, ಹೀಗೆ ನೀವು 2 ಬಳ್ಳಿನಿಂದ ಹೀಗೆ ನೀವು ಪ್ರೆಸ್ ಮಾಡ್ಕೊತ ಬಂದರೆ ಆಯಿತು, ನಮ್ಮ ಪೇಡ ರೆಡಿ ಆಗುತ್ತೆ ಬಂಧುಗಳೇ. ನೋಡ್ರಿ, ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ನೀವು ರೆಡಿ ಮಾಡ್ಕೋಬಹುದು. ಈಗ ರೆಡಿ ಆಯಿತು. ನೋಡ್ರಿ, ನಿಮ್ಗೇನಾದರೂ ಸೈಡಿಗೆ ಏನಾದರೂ ಬ್ರೇಕ್ ಬೀಳ್ತಾ ಇದೆ ಅಂದರೆ ನಮ್ದೇನಾಗಿದೆ, ಪರ್ಫೆಕ್ಟ್ ಆಗಿದೆ, ಎಲ್ಲಿ ಬ್ರೇಕ್ ಆಗಿಲ್ಲ, ಏನೂ ಆಗಿಲ್ಲ, ಸಾಫ್ಟ್ ಆಗಿದೆ. ಅಕಸ್ಮಾತ್ ಆಗಿ ನಿಮ್ದೇನಾದರೂ ನಾದೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು, ಚೆನ್ನಾಗಿ ಸಾಫ್ಟ್ ಆಗ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ ಅಂತಂದರೆ ಹೀಗೆ ನೋಡಿ, ಹೀಗೆ ಸ್ವಲ್ಪ ಬಂಡಿ ಗಾಳಿ ಹಾಗೆ ಉರುಳಿಸಿ, ಈ ಥರ ನೋಡ್ರಿ. ಆವಾಗ ಬ್ರೇಕ್ ಇರೋದು ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಕಾಣ್ತಾ ಇದೆಯಲ್ಲ ನಿಮಗೆ? ನೋಡ್ರಿ, ಇನ್ನೂ ಶೈನಿಂಗ್ ಬಂತು ನಮ್ಮದು. ಸೂಪರ್.
ನೋಡ್ರಿ ಇದ್ರ ಮೇಲೆ ನಾನು ಗೋಡಂಬಿಯನ್ನು ಇಟ್ಟಿದ್ದೀನಿ. ಗೋಡಂಬಿ ಹಾಕ್ಬೇಕಂತೇನಿಲ್ಲ, ಚಂದಕ್ಕೋಸ್ಕರ ಗಾರ್ಲಿಕ್ಗೋಸ್ಕರ ನಾನಿಲ್ಲೇ ಗೋಡಂಬಿಯನ್ನು ಇಟ್ಟಿದ್ದೀನಿ. ಸಖತ್ತಾಗಿರುತ್ತೆ ಬಂಧುಗಳೇ, ಸೂಪರ್ ಆಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಅರ್ಥ ಆಯ್ತಲ್ವಾ? ಸರಳವಾಗಿ ಸಿಂಪಲ್ ಆಗಿ 5 ನಿಮಿಷದಲ್ಲೇ ನಮಗೆ ಸ್ವೀಟ್ ಬೇಕಂದ್ರೆ ಇವಾಗಲೇ ಚಟಾಪಟ್ ಅಂತ ಸ್ವೀಟ್ ರೆಡಿ ಆಗುತ್ತೆ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸಖತ್ತಾಗಿರುತ್ತೆ ಬಂಧುಗಳೇ, ನಂಬರ್ 1 ಪೇಡ ಅಂತ ಹೇಳ್ಬೋದು. ಬಂಧುಗಳೇ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡಿ. ಇವತ್ತೇ ನನ್ನ ಚಾನಲ್ಗೆ ಯಾರು ವಿಸಿಟ್ ಕೊಡ್ತಾ ಇದ್ರೆ ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.